ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರು. ಇವತ್ತು ನಮ್ಮ ಜೊತೆ ಇರುವಂತವರು ಚೌಕಿದಾರ್ ಸಿನಿಮಾ ಇವಾಗಲೇ ನೋಡ್ಕೊಂಡು ಬಂದ್ವಿ. ಚೌಕಿದಾರ್ ಸಿನಿಮಾದ ಹೀರೋ ಆಗಿರುವಂತಹ ಪೃಥ್ವಿ ಅಂಬರ್ ನನ್ನ ಜೊತೆ ಇದ್ದಾರೆ. ನನ್ನ ಜೊತೆ ಮಾತಾಡೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಎಲ್ಲರೂ ಕೂಡ ಸಿನಿಮಾ ನೋಡಿ ಬಂದು ಅಳ್ತಾ ಬಂದು ಹೇಳ್ತಾ ಇದ್ದಾರೆ ಸಿನಿಮಾ ಸೂಪರ್ ಅಂತ ಹೇಳಿ. ಏನು ಹೇಳ್ತೀರಾ ಇದಕ್ಕೆ? ಖುಷಿ ಇದೆ. ಅಂದರೆ ಆಡಿಯನ್ಸಿಗೆ ರಿಲೇಟ್ ಆಗೋದು ಬಹಳ ಮುಖ್ಯ. ಎಲ್ಲರೂ ರಿಲೇಟ್ ಮಾಡಿಕೊಂಡು ಲಾಸ್ಟಿಗೆ ಇಮೋಷ್ನಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಖುಷಿ ಇದೆ ಸರ್. ರಿಯಲಿ ಹ್ಯಾಪಿ. ಪ್ರತಿ ಸಿನಿಮಾ ರಿಲೀಸಿಗೂ ಕೂಡ ನಿಮ್ಮ ಅಭಿಮಾನಿಗಳ ಜೊತೆನೆ ಸಿನಿಮಾ ಬಂದು ನೋಡಿದ್ರೆ ಅದೇನು ಹೊಸದಲ್ಲ. ಆದರೆ ಈ ಸಿನಿಮಾನೂ ಕೂಡ ಅಭಿಮಾನಿಗಳ ಜೊತೆನೆ ಬಂದು ಸಿನಿಮಾ ನೋಡಿದ್ದೀರಾ. ನಿಮ್ಮ ಜೊತೆ ಕೂತವ್ರು ಕೂಡ ಅದೆಷ್ಟು ಕಣ್ಣೀರು ಹಾಕಿರ್ಬೋದು. ಅವ್ರನ್ನೆಲ್ಲ ನೋಡಿ ಏನು ಅನಿಸ್ತು ನಿಮಗೆ? ಖುಷಿ ಇದೆ. ಯಾವತ್ತೂ ಕೂಡ ಒಂದು ಏನೇ ಒಂದು ಸಿನಿಮಾ ನೋಡಿದಾಗ ಆಡಿಯನ್ಸ್ ತಮ್ಮನ್ನು ತಾವು ರಿಲೇಟ್ ಮಾಡಿಕೊಂಡು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇಮೋಷ್ನಲಿ ನಗ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ ಅಂತ ಯಾವಾಗಲೂ ಖುಷಿನೇ. ಅದಕ್ಕೆ ಕ್ರೆಡಿಟ್ 100% ನಿರ್ದೇಶಕರಿಗೆ ಹೋಗಬೇಕು. ಯಾವತ್ತೂ ಕೂಡ ಅವ್ರ ಜೊತೆ ನೋಡೋದು ಭಾಳ ಖುಷಿ. ಸೊ ಈ ಸಿನಿಮಾ ಸ್ಪೆಷಲಿ ಒಂದು ಒಳ್ಳೆ ವಿಚಾರವನ್ನು ಹೇಳ್ತಾ ಇದೆ ಆ್ಯಂಡ್ ಅದು ಒಳ್ಳೆ ಮನದಟ್ಟು ಆಗೋ ಥರ ಹೇಳ್ತಾ ಇರೋದು ಖುಷಿ. ಇವಾಗ ತಂದೆ ಮಗನ ಬಾಂಧವ್ಯದ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಇವಾಗ ಚೌಕಿದಾರ್ ಸಿನಿಮಾ ನೋಡಿದ್ಮೇಲೆ ಮಾತು ಈ ರೀತಿನೂ ಅಪ್ಪ ಇಡ್ತಾರ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಓಡಿದೆ. ಏನ್ ಹೇಳ್ತೀರಾ ಅಪ್ಪ ಮಗನ ಬಾಂಧವ್ಯದ ಬಗ್ಗೆ? ಅಂದ್ರೆ ಸ್ಪೆಷಲಿ ಅಪ್ಪನ ಸ್ಯಾಕ್ರಿಫೈಸ್ ಏನಿದೆ, ಅವರು ಫ್ಯಾಮಿಲಿಗೋಸ್ಕರ ಮಾಡೋ ಸ್ಯಾಕ್ರಿಫೈಸ್ ಬಹಳಷ್ಟು ಬಾರಿ ಕಡೆಗಣಿಸ್ತೀವಿ ನಾವು. ಇನ್ಫ್ಯಾಕ್ಟ್ ಅಪ್ಪ ತಂದೆ ಅವ್ರಿಗೆ ಗೊತ್ತಿರಲ್ಲ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ. ದಿನದಿಂದ ಬೆಳಗ್ಗೆಯಿಂದ ರಾತ್ರಿ ತನಕ ಮೆಷಿನ್ ತರ ದುಡಿತಾ ಇರ್ತಾರೆ ಎಲ್ಲ ಅವ್ರ ಫ್ಯಾಮಿಲಿಗೋಸ್ಕರ. ಅದು ಅವ್ರಿಗೆ ಅವ್ರಿಗೆ ಅನ್ಸಲ್ಲ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ ಅಂತ. ಅವ್ರ ಕರ್ತವ್ಯ ಅಂತ ಅವ್ರು ಮಾಡ್ತಾ ಇರ್ತಾರೆ. ಸೊ ಎಲ್ಲ ಅಪ್ಪಂದ್ರನ್ನ ಭಾಳಷ್ಟು ಸಿನಿಮಾಗಳಲ್ಲಿ ಅಥವಾ ಹಾಡುಗಳಲ್ಲಿ ಕವಿತೆಗಳಲ್ಲಿ ನಾವು ಅಷ್ಟು ವರ್ಣಿಸಿಲ್ಲ. ಅಂದರೆ ಅವ್ರು ಮಾಡೋ ಸ್ಯಾಕ್ರಿಫೈಸ್ನ ಜಾಸ್ತಿ ತಾಯಿನ ನಾವು ಇದು ಮಾಡ್ತೀವಿ. ಸೊ ಅದು ಈ ಸಿನಿಮಾ ಮಾಡ್ತಾ ಇದೆ ಅಂತ ಹೇಳಕ್ ಖುಷಿ ಇದೆ. ಅಂದರೆ ಭಾಳಷ್ಟು ಅಪ್ಪಂದ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ ಚೌಕಿದಾರ್ ಅನ್ನೋ ಸಿನಿಮಾ. ಚೌಕಿದಾರ್ ಅನ್ನೋ ವರ್ಡೇ ಕಾವಲುಗಾರ, ಒಂದು ಫ್ಯಾಮಿಲಿನ ಕಾಯೋನು ಅಂತ. ಸೊ ಅದು ಈ ಸಿನಿಮಾ ಮಾಡ್ತಾ ಇದೆ ಅನ್ನೋದು ಆಗುತ್ತೆ. ರಿಯಲ್ ಲೈಫಲ್ಲಿ ಅದೆಷ್ಟೋ ಜನ ನಿಮ್ಮಂಥ ಹುಡುಗರು, ನಿಮ್ಮಂಥ ಮಗ ಕೆಲವರು ಮನೇಲಿ ಇರ್ಬೋದು, ಅವ್ರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಏನಿಲ್ಲ ಅಂದರೆ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್, ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್. ಅವರು ಇದ್ದಷ್ಟು ಸಮಯ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಬಿಕಾಸ್ ಕಳೆದು ಹೋದ್ಮೇಲೆ ಭಾಳ ರಿಪೆಂಟ್ ಮಾಡ್ತೀರಿ. ಆ್ಯಂಡ್ ಯೂಶ್ವಲಿ ಅಂದರೆ ಈ ಥರ ನಾನು ಪ್ಲೇ ಮಾಡಿರುವಂಥ ಸ್ಪಾಯಿಲ್ಡ್ ಕಿಡ್ ಅಂತಲ್ಲ, ಭಾಳಷ್ಟು ಜನ ಗೋಲ್ ಓರಿಯೆಂಟೆಡ್ ಆಗಿ ತುಂಬ ಅಂದರೆ ಕಷ್ಟಪಡೋರು ಕೂಡ ಆ ಕಷ್ಟಪಡೋ ಹಾದಿಲಿ ಅಪ್ಪ ಅಮ್ಮನ ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ನಂಗೆ ಮಾಡಬೇಡಿ ಅನ್ನೋದು ಈ ಸಿನಿಮಾ ನೋಡಿದ್ರೆ ಪ್ರಾಯಶಃ ಅವರಲ್ಲಿ ಅರಿವಾಗುತ್ತೆ ಅವರಿಗೆ. ಸರ್, ಲವ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರೋದು. ಲವ್ ಅನ್ನುವಂಥದ್ದು ಎಷ್ಟು ಡೇಂಜರ್ ಅನ್ನುವಂಥದ್ದು ಒಬ್ಬ ಮನುಷ್ಯನ ಲೈಫಲ್ಲಿ? ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್. ಅಂದರೆ ಹೇಗೆ, ಎಲ್ಲವೂ ಒಳ್ಳೆಯದೇ, ಎಲ್ಲವೂ ಕೆಟ್ಟದೇ. ಅಂದರೆ ಅತಿ ಆದರೆ ಎಲ್ಲವೂ ಕೆಟ್ಟದ್ದು ಅನ್ನೋ ಥರ ಎಲ್ಲದರಲ್ಲೂ ಒಂದು ರೀತಿಯ ಜಾಗರೂಕತೆ ಇರಬೇಕು, ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ಅನ್ನೋ ಟೈಪು. ಹಾದಿ ತಪ್ಪಿದಾಗ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅನ್ನೋಕ್ಕೂ ಈ ಸಿನಿಮಾದಲ್ಲಿ ಡೀಲ್ ಮಾಡಿದ್ದಾರೆ. ಒಂದು ಮಾತಿದೆ, ಅತಿಯಾದ ಪ್ರೀತಿ ಯಾವಾಗಲೂ ಕೂಡ ಒಳ್ಳೇದಲ್ಲ ಅಂತ ಹೇಳಿ. ಸೊ ಇದರಲ್ಲಿ ಪ್ರೀತಿ ಯಾವ ರೀತಿ ಒಬ್ಬ ಮನುಷ್ಯನನ್ನು ಹಾಳು ಮಾಡುತ್ತೆ ಅನ್ನುವಂಥದ್ದನ್ನು ತೋರಿಸಿದ್ದೀರಾ. ಸೊ ಅದೆಷ್ಟೋ ಬ್ರೇಕಪ್ ಆದ ಹುಡುಗರು ಇರ್ಬೋದು ಸರ್, ಏನು ಹೇಳ್ತೀರಾ ಅವರಿಗೆ? ಏನು ಹೇಳೋದು, ಬ್ರೇಕಪ್ ಆದಾಗ ಅಥವಾ ಲೈಫಲ್ಲಿ ಬಿದ್ದಾಗ ನೀಟಾಗಿ ಎದೇಳಿ. ಅಂದರೆ ಅದೊಂದು ಆಪರ್ಚುನಿಟಿ. ನಾನು ಯಾವಾಗಲೂ ಹೇಳ್ತೀನಿ, ಫೇಲ್ಯೂರ್ ಅನ್ನೋದು ಅಥವಾ ಹಾರ್ಟ್ ಬ್ರೇಕ್ ಅನ್ನೋದು ಅಥವಾ ಏನೇ ಒಂದು ವಿಷಯದಲ್ಲಿ ನೀವು ಬಿದ್ದಾಗ ಅದೊಂದು ಒಳ್ಳೆ ಆಪರ್ಚುನಿಟಿ ಟು ಕಮ್ ಔಟ್ ಆ್ಯಸ್ ಅ ಬೆಟರ್ ಪರ್ಸನ್. ಅಂದರೆ ಆ ಟೈಮಲ್ಲಿ ನಮಗೆ ತುಂಬ ಮೋಟಿವೇಶನ್ ಇರುತ್ತೆ, ನಮ್ಮಲ್ಲಿ ಒಂದು ಜೋಶ್ ಇರುತ್ತೆ. ಆ ಟೈಮಲ್ಲಿ ಕೆಲಸ ಮಾಡಿದ್ರೆ ಒಂದು 1 ಇಯರ್ ಅಥವಾ 2 ಇಯರ್ ಹೆವಿಯಾಗಿ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಪರ್ಸನ್ ಆಗಿ ಹೊರಗೆ ಬರ್ತೀರಾ. ಒಳ್ಳೆ ಪರ್ಸನ್ ಆಗಿ ಹೊರಗೆ ಬನ್ನಿ. ಆ ಟೈಮಲ್ಲಿ ಸುಮ್ಮನೆ ಅಡಿಕ್ಷನ್ಗೆ ಹೋಗಿ ಆಲ್ರೆಡಿ ನೀವು ಹಾರ್ಟ್ ಬ್ರೇಕಲ್ಲಿದ್ದೀರಾ, ಬೇಜಾರಲ್ಲಿದ್ದೀರಾ, ಲೈಫಲ್ಲಿ ಬಿದ್ದಿದ್ದೀರಾ, ಅಡಿಕ್ಷನ್ಗೆ ಹೋಗಿ ಇನ್ನೂ ಬೀಳ್ತೀರಾ. ಅದು ಮಾಡೋದಕ್ಕಿಂತ ಹೊರಗೆ ಬನ್ನಿ, ಒಳ್ಳೆ ರೀತಿಲಿ ಓದಕ್ಕೆ ಶುರು ಮಾಡಿ, ಕಷ್ಟಪಡಿ, ಹಾರ್ಡ್ ವರ್ಕ್ ಮಾಡಿ, ಮೇ ಬಿ ಜಿಮ್ಗೆ ಹೋಗಿ ಏನಾದರೂ ಒಂದು ಮಾಡಿ. ಹೌದು, ಈ ಸಿದ್ದು ಥರ ಆಗಬೇಡಿ. ಬಿಕಾಸ್ ಹಾರ್ಟ್ ಬ್ರೇಕ್ ಆದಾಗ ನೆಕ್ಸ್ಟ್ 1 ವರ್ಷದಲ್ಲಿ ಅವ್ರು ಹುರ್ಕೋಬೇಕು ಆ ಥರ ಆಗಿ. ಕೊನೆಯದಾಗಿ ಫ್ಯಾಮಿಲಿ ಜೊತೆ ಯಾವಾಗ ಸಿನಿಮಾ ನೋಡ್ತೀರಾ ಚೌಕಿದಾರ್ ಅಂತ ಹೇಳಿ? ಅಂದರೆ ಇವತ್ತು ಸಂಜೆ ಏನಾದರೂ ವೈಫ್ ಮತ್ತು ಮಗಳ ಜೊತೆ. ನನ್ನ ತಂದೆ ಯಾವಾಗಲೂ ಸಿನಿಮಾ ರಿಲೀಸ್ ಆದ ದಿನ ಹೋಗಿ ಊರಲ್ಲಿ ನೋಡ್ತಾರೆ. ಪ್ರಾಯಶಃ ಇವತ್ತು ಸಂಜೆ ನೋಡ್ತಾರೆ. ಎಲ್ಲರೂ ಇಲ್ಲ ನೋಡ್ತಾರೆ, ಇವತ್ತು ಸಂಜೆ ನೋಡ್ತಾರೆ. ಚೌಕಿದಾರ್ ಎಲ್ಲರೂ ಒಳ್ಳೆ ರೀತಿಲಿ ರೆಸ್ಪಾನ್ಸ್ ಮಾಡಿದ್ದಾರೆ, ಒಳ್ಳೆ ರೀತಿಲಿ ರಿಸೀವ್ ಮಾಡಿದ್ದಾರೆ. ಎಲ್ಲರಿಗೊಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ. ಚಂದ್ರಶೇಖರ್ ಬಂಡಿಯಪ್ಪ ಅವರು ರಥಾವರ ಮಾಡಿದರು, ತಾರಕಾಸುರ ಮಾಡಿದರು. ಈಗ ಅವ್ರ ಸಿನಿಮಾ ಅವ್ರ 5ನೇ 6ನೇ ಸಿನಿಮಾ.
ಆ್ಯಂಡ್ ಕಲ್ಲಲ್ಲಿ ಚಂದ್ರಶೇಖರ್ ಸರ್ ಅಂತ ಒಳ್ಳೆ ನಿರ್ಮಾಪಕರು. ನಮ್ಮ ಇಂಥ ನಿರ್ಮಾಪಕರು ಇನ್ನಷ್ಟು ಕನ್ನಡ ಸಿನಿಮಾಗಳನ್ನು ಮಾಡಬೇಕು, ಇಂಥ ಒಳ್ಳೆ ಕಾಂಟೆಂಟ್ಗಳು ಹೊರಗೆ ಬರಬೇಕು. ಸೊ ಚೌಕಿದಾರ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇದು ನಮ್ಮೆಲ್ಲರ ಪ್ರೀತಿಯ ಪೃಥ್ವಿ ಅಂಬರ್ ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.